ಬರೋ ಮುಂದೆ ಆ ಲಿಂಗಾನೇ ಮಾರ್ತ ಬಂದ್ರು ಜಂಗಮರು. ಹೌದೌದು ನಂದೇಗುರು ಮಾರ್ತ ಬಂದ್ರಿಪ್ಪ. ಆ ಜಂಗಮರ ಲಿಂಗ ಮಾರ್ತ ಬಂದ್ರು. ಅದೇ ಡಂಬಳ ಭೂಮಿಯಾಗ ಕುರಿ ಕಾಯ್ತಿದ್ದ. ಅವನು ನೋಡಿದ ಕೂಡಲೇ ತರಕಾಯ್ತು ಜಂಗಮ ಗುರುಗಳಿಗೆ. ಸ್ವಾಮಿಗಳಿಗೆ ಗುರ್ತಾಯ್ತು. ಏನಾಯ್ತು ಏನು ಗೊಲ್ಲಾಳಿಸಿದ್ದು ಒಂದು ಲಿಂಗ ಹೇಳಿದ್ದ. ಆ ಲಿಂಗಾನೇ ನಾವು ಮಾರ್ತ ಬಂದೆವು. ಹೌದಪ್ಪ ಹೌದು. ಇನ್ನು ಹೆಂಗ ಮಾಡುದು ಏನಂತಾರಪ್ಪ ಸ್ವಾಮಿಗಳು ವಿಚಾರ ಮಾಡ್ತಾರ. ಅವನಿಗೆ ಲಿಂಗ ಅಂದ್ರು ಗೊತ್ತಿಲ್ಲ, ಹಿಂಗಂದ್ರು ಗೊತ್ತಿಲ್ಲ. ಕುರ್ಬೆ ಕುರುಬ ಅವ್ ಏನ್ ತಿಳಿತದ. ಕುರಿ ಈಕಿ ಕಾಳೆ ಹೊಸ ಅರಿವ್ಯಾಗ ಕಟ್ಟಿ ಅವನ ಕೈಯಾಗ ಕುಡುನಂದ್ರು. ಯಾರು ಜಂಗಮರು, ಜಂಗಮ ಮೂರ್ತಿಗಳು. ಅವಾಗ ಹೊಸ ಅರಿವಿ ಒಳಗ ಕುರಿ ಹಿಕ್ಕಿ ಕಾಳ ಕಟ್ಟಿ ಆ ಯಾರು ಗೊಲ್ಲಾಳಿಸಿದನ ಕೈಯಾಗ ಕೊಟ್ಟು ಹೇಳಿದ್ರು ಅವ್ರು. ಏನ್ ಹೇಳಿದ್ರು? ನೋಡು ಇದು ಶಿರಸೈ ಲಿಂಗ ಅದ ನೋಡು. ಇದಕ್ ನೀ ಏನ್ ಮಾಡ್ಬೇಕಂತ ಕೇಳಿದ್ರ ಏನ್ ಮಾಡ್ಬೇಕು? ನಿನ್ ಎಟ್ಟ ಕುರಿ ಹಾಲು ಹಿಂಡ್ತಾವ್ ನೋಡು. ಅಟ್ಟೆಲ್ಲ ಹಾಲು ಹಿಂಡಿ ನಿನ್ನ ಕುರಿ ಗೊಬ್ಬರ ಡಿಗ್ಗಿ ಒಳಗಿದನ್ ಇಡು. ಏನ್ ಕುರಿ ಹಿಕ್ಕಿ ಕಾಳು ಹಾಕಿರ್ತಾವ್ರ ಅದ್ರ ಗೊಬ್ಬರ ಡಿಗ್ಗಿ ಒಳಗಿದ್ ನೀಡು. ಒಂದ್ ಎಟ್ಟನ ಹಾಲ ನಿನ್ನ ಕುರಿ ಹಿಂಡ್ತಾವು. ಅವೆಲ್ಲ ಹಾಲು ಗೊಬ್ಬರ ಡಿಗ್ಗಿಗೆ ಬರಕು ಅಂದ್ರು. ಆ ಜಂಗಮನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನೋಡ್ರಿ. ವಿಶ್ವಾಸ ಇಟ್ಟು ಅದನ್ನ ಗೊಬ್ಬರ ಡಿಗ್ಗಿ ಒಳಗೆ ಇಟ್ಟ 100 ಕುರಿ ಇದ್ದು ರೀ. 100 ಕುರಿ, 100 ಕುರಿಗಳು. ಆ 100 ಕುರಿ ಎಲ್ಲ ಹಾಲು ಹಿಂಡಿ 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 ಒಯ್ದು ಆ ಗೊಬ್ಬರ ಡಿಗ್ಗಿಗೆ ಬರಕ್ಲಕತ್ತ. ಹೌದಲ್ಲ. ಆ ಎಲ್ಲಾ ಮರಿಗಳು ಏನಾದವಪ್ಪ ಅಂದ್ರ ಹಾಲು ಹಾಕ ಮರಿಗಳು ಅದಕ್ಕೆ ಬಿಡ್ತಾವ್ರಿ. ಹಾಲೆಲ್ಲ ಹಿಂಡಾಕಿ ಗೊಬ್ಬರ ಡಿಗ್ಗಿಗೆ ಹಾಕಿದ್ರೆ ಮರಿ ಎಲ್ಲ ಸರಿಗೆ ಸಾಯ್ಲಾಕ. ಅದು ಒಂದ್ ದಿನ ಗೊಲ್ಲಾಳಿಸಿದ್ದನ ಅಪ್ಪ ಬಂದ. ಏನಂತಾರಪ್ಪ ಅವ್ರ ಅಪ್ಪ ಬಂದ ಕೇಳ್ತಾನ, ಏನು ಮರಿ ಇಟ್ಟಾಗ ಸರಿಗೆ ಸಾಯ್ಲಾಕ ಆಗ್ಯಾವ, ಇವಕ್ ಹಾಲದು ಕುಡಿತಾವ ಇಲ್ಲ ಅಂದವ. ಒಟ್ಟ ಅವಾಗ ಗೊಲ್ಲಾಳಿಸಿದ್ ಹೇಳ್ತಾನ, ಹಾಲೆಲ್ಲಿ ಕುಡಿತಾವಪ್ಪ, ಹಾಲೆಲ್ಲ ನಾ ಗೊಬ್ಬರ ಡಿಗ್ಗಿಗೆ ಬರಕ್ತೀನಿ ಅಂದವ. ಯಾಕತ್ ಕೇಳ್ತಾರಪ್ಪ. ಯಾಕ ಅಂದವ. ಯಾಕಣ್ಣ ಅವಾಗ ಅವ ಹೇಳ್ತಾನ, ಸಿರಸೈಲದಿಂದ ಜಂಗಮ ಸ್ವಾಮಿಗಳು ಲಿಂಗ ತಂದು ಕೊಟ್ಟಾರ. ಸಿರಸೈಲಿ ಮಲ್ಲಿಕಾರ್ಜುನ ಅದ್ರೊಳಗ ಅದಾನ. ನಾ ಎಟ್ ಹಾಲು ಹಿಂಡಿ ಬರಕ್ತೀನಿ ಅಟ್ಟೆಲ್ಲ ಹಾಲ ಅವ ಕುಡಿತಾನ. ಹಿಂಗ ಹೇಳದಪ್ಪ ಅಪ್ಪಗ ಸಿಟ್ಟು ಬತ್ತು. ಏನಂತಾರ ಅವರು? 100 ಕುರಿ ಹಾಲ ಎಲ್ಲಾ ಹಿಂಡಿ ಬರಕ್ತಿ ಅಂದ್ರ ಮಗನ ಕುರಿ ಮರಿ ಸಾಯ್ಲಾಕ ಆಗ್ಯಾವು. ಅವ ಎಲ್ಲಿ ಕುಡಿತಾನ ನನಗ ತೋರ್ಸಂದವ. ಅಪ್ಪ ತಂದಿ ನಿನ್ನ ಮಲ್ಲಿಕಾರ್ಜುನ ಅವ ಹಾಲು ಕುಡಿದಿದ್ದೆ ಖರೆ ಆಗಿದ್ರ ನನಗ ತೋರಿಸ್ರಿ. ಇವತ್ತು ನಿನ್ನ ಜೀವ ಉಳಿತದ ಮಗನ. ತೋರ್ಸಿಕಂದ್ರ ಹೇಳ್ತಾನ ಅಪ್ಪ ಮಗನಿಗೆ. ಏನಂತಾನ? ಅವನ ಹಾಲು ಕುಡಿದು ನನಗ ತೋರಿಸಿದಿ, ನಿನ್ನ ಜೀವ ಉಳಿತದ. ಇಲ್ಲಿಕ ನೋಡ ಮಗನ, ಇಲ್ಲಿ ಚಂದ್ರ ಗ್ವಾಡ್ಲಿ ಅಂದವ. ಕೈಯಾನ ಕೊಡ್ಲಿ ನೋಡಿಲಿ, ನೋಡ ಕ್ವಾಡ್ಲಿ ರುಂಡ್ ಒತ್ತಾಟಿ ನಿನ್ನ ದಂಡ ಒತ್ತಾಟಿ ಅಂದವ. ಅವಾಗ ಏನೈತಪ್ಪ ಲಾಳಿಸಿದ್ದ ಹೇಳ್ತಾನ ಮಲ್ಲಿಕಾರ್ಜುನ್ಗ. ಏನತ್ತ? ಹುಡುಗಿಲ್ಲ ಕುಂಬಳಕಾಯಿ ಎರಡು ನಿನ್ನ ಕೈಯಾಗ ಅದಾವಪ್ಪ. ನಾ ಕುರಿ ಹಾಲು ಹಾಕಿ ಹಿಂಡಿ ಹಾಕಿದ್ದೆ ಖರೆ ಇದ್ರ ನೀ ಹಾಲು ಕುಡಿದಿದ್ದೆ ಖರೆ ಇದ್ರ ಇವತ್ತು ಬಂದು ನಮ್ಮ ಅಪ್ಪಗ ದರ್ಶನ ಕೊಟ್ರ ನನ್ನ ಜೀವ ಉಳಿತದ, ಇಲ್ಲಿಕ ಉಳಿದಿಲ್ಲ ಅಂತೇಳಿ ಸಾಗರ ಗೊಬ್ಬರ ಡಿಗ್ಗಿಗೆ ಅಡ್ಡ ಬಿದ್ದ ಬಂಧುಗಳೇ. ಅವಾಗ ಮಲ್ಲಿಕಾರ್ಜುನ ಬಂದು ಸಾಕ್ಷಾತ್ ಅಪ್ಪನ ಕೈಯಿಂದ ಕೊಡ್ಲಿ ಭೀಷ್ ಒಗದಾನ. ಮಲ್ಲಿಕಾರ್ಜುನ ದರ್ಶನ ಕೊಟ್ಟಾನ. ಈ ಸದ್ಯ ಗ್ವಾಳಿಗೇರಿ ಲಿಂಗದ ಮ್ಯಾಗ ನೋಡ್ಲಕ್ ಸಿಗುತ್ತದ್ರಿ ಗುರುತ. ಕೊಡ್ಲಿ ಗುರುತ್, ಚಂದ್ರ ಕೊಡ್ಲಿ ಗುರುತ ನೋಡ್ಲಕ್ ಸಿಗುತ್ತದ. ಇದು ಅಪ್ಪನ ಕೈಯಿಂದ ಕೊಡ್ಲಿ ಭೀಷ್ ಒಗದಾನ ಬಂಧುಗಳೇ. ಮಲ್ಲಿಕಾರ್ಜುನ ಬಂದು ಅಲ್ಲಿ ದರ್ಶನ ಕೊಟ್ಟಾನ. ಈ ಸಿಂದಗಿ ತಾಲೂಕು ಸದ್ಯ ಗ್ವಾಳಿಗೇರಿ ಗೊಲ್ಲಾಳಿಸಿದ ಭವ್ಯವಾಗಿರ್ತಕ್ಕಂತ ಮಂದಿರ ಅಲ್ಲಿ ನೋಡ್ಲಕ್ ಹೋದ್ರೆ ಸಿಗುತ್ತದ. ಅಂತ ಕುರುಬ ಗೊಲ್ಲಾಳಿಸಿದಾಗ ಮುಕ್ತಿ ಒಯ್ದ ಮಲ್ಲಿಕಾರ್ಜುನ ಪರಮಾತ್ಮ ಶಿವ. ಯಾರ್ರಿ? ಶಿವ. ಸೊನ್ನಾಲಪುರ ಸಿದ್ದರಾಮಯ್ಯ ಏನು ಮಾಡಿದಪ್ಪ? ಹುಟ್ಟಾನೆ ಮೂಕಿದ್ದ. ತಮಗೆಲ್ಲರಿಗೂ ಇತಿಹಾಸ ಗೊತ್ತದ ನೋಡು. ತಮಗೆಲ್ಲರಿಗೂ ಗೊತ್ತದ. ಮಲ್ಲಿಕಾರ್ಜುನ ಸಿಗಲಾರ ಬಟ್ಟೆಕ ಎಲ್ಲಾ ಕಡೆ ತಿರುಗಾಡಿ ಬಂದು ಮಲ್ಲಿಕಾರ್ಜುನ ಸಿಗಲಿಲ್ಲ. ಹೌದಲ್ಲ? ಮಾತಾಡಿ ಹೋದವ ಸಿಗಲಿಲ್ಲ. ಬಟ್ಟೆಕ ಕಮರಿ ಕೊಳ ಜಿಗದ ಪ್ರಾಣ ಕೊಡ್ತೀನಿ ಅಂತೇಳಿ ಹೋದವ ಸಿದ್ದರಾಮಯ್ಯ. ಯಾವಾಗ ತಂದೆ ನೀ ಸಿಕ್ಕಿಲ್ಲ ಅಂದ್ರ ನನ್ನ ಪ್ರಾಣ ಇಡುದಿಲ್ಲ ಅಂತೇಳಿ ಕಮರಿ ಕೊಳ ಜಿಗದ. ಅವಾಗ ಸಾಕ್ಷಾತ್ ಜಿಗಿದ್ರೊಳಗೆ ಪರಮಾತ್ಮ ಬಂದ ಕೈ ಹಿಡಿದು ಎತ್ತಿ ಮ್ಯಾಗ ತಗೊಂಡ ಬಂಧುಗಳೇ. ಇದು ಪರಮಾತ್ಮ ಮಾಡೋ ಕೆಲಸ. ಇದು ಶಿವನ ಕೆಲಸ. ಇದು ಶಿವನ ಕೆಲಸ. ನೀವು ಎಲ್ಲಾರು ಅವ್ರು ಬಹಳ ಮುಗಿಸೇ ಬಿಟ್ರ ಅವ್ರ ಶಕ್ತಿಗಳು. ಈ ಶಕ್ತಿಗಳು ಇಂಥ ಕೆಲಸ ಯಾರನ್ನ ಕಾಪಾಡ್ಯಾರ ಹೇಳಲ? ಇಂಥವ್ರು ಕಾಪಾಡ್ಯಾರ. ಶಕ್ತಿ ಕಾಪಾಡಿಲಿ, ಶಕ್ತಿನೇ ಶಿವ ಕಾಪಾಡ್ಯಾನ. ಹೇಳ್ರಿ, ಶಕ್ತಿನ ಶಿವನೇ ಕಾಪಾಡ್ತಾನೆ. ಶಕ್ತಿ ಯಾರನ್ನ ಕಾಪಾಡ್ಬೇಕು? ದಕ್ಷ ಬ್ರಹ್ಮ ಹೋಮ ಹೂಡಿದ್ದ.
ನೋಡ್ರಿ ಬಂಧುಗಳೇ, ಹಾ, ಹಾ. ದಕ್ಷ ಬ್ರಹ್ಮ ಹೋಮ ಹೂಡಿದ್ದ ಎಲ್ಲಾ ದೇವತೆಗಳಿಗೆ ಆಮಂತ್ರಣ ಕೊಟ್ಟಿದ್ದ, ಎಲ್ಲರಿಗೂ ಹೇಳಿದ್ದ, ಎಲ್ಲಾರಿಗೂ ಹೇಳಿದ್ದ ಬರ್ರಿ ಅಂತ ಹೇಳಿ. ಹೌದು. ಆದ್ರ ಪಾರ್ವತಿಗೆ ಹೇಳಿತಿಲ್ಲ. ಪಾರ್ವತಿ ತನ್ನ ಮಗಳಿಗೆ ಹೇಳಿತ್ತಿಲ್ಲವ. ಹೌದು ಖರೆ ಅದ ಯಾರೇ? ಮಾತು. ಖಾಸ್ ತನ್ನ ಮಗಳಿಗೆ ಹೇಳಿತ್ತಿಲ್ಲವ. ಏನಾಯ್ತು? ಇದು ಸುದ್ದಿ ಗೊತ್ತಾಯ್ತು ಪಾರ್ವತಿಗೆ. ಹೌದು. ನಮ್ಮಪ್ಪ ಹೋಮ ಯಜ್ಞ ಹೂಡ್ಯಾನ, ಹಾ, ಹಾ. ಎಲ್ಲಾರಿಗೆ ಹೇಳ್ಯಾನ, ನನಗೆ ಹೇಳಿಲ್ಲ. ನನಗ್ ಹೇಳಿಲ್ಲ. ಆ ಪರಮಾತ್ಮ ಹೇಳ್ತಾಳಕಿ, ಏನಂತ? ನನಗವ ಹೇಳಿಲ್ಲ, ನಾವು ಹೋಗೋಣ ಅಂದಳಕಿ. ಹಾ ಹಾ ಏನಂತಾನ್ರಿಪ್ಪ ನಾ ಶಿವ? ಹೋಗ್ತೇನೆ ಅಂದ ಪರಮಾತ್ಮ ಶಿವ ಹೇಳ್ತಾನ, ಏನಂತ ಹೇಳ್ದ? ಕರ್ಲಾರ್ದ ಮನಿಗೆ ಕಳಸಿಗಿತ್ತಾಗಿ ಹೋಗ್ಬೇಡ, ಕರ್ಲಾರ್ದರ ಮನೆಗೆ ಕಳಸಿಗಿತ್ತಾಗಿ ಹೋಗ್ಬೇಡ, ಹೋಗಬಾರ್ದ, ಮಾನ ಅಪಮಾನ ಆಗ್ತದ. ಮಾನ ಅಪಮಾನ ಆಗ್ತದ, ಹೋಗ್ಬೇಡ ಅಂತ ಹೇಳ್ದವ. ಹಾ ಹಾ ಹೋಗ್ಬೇಡ 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 ಅಂತ ಹೇಳಿ ಜಾನ ಹೇಳಕ್ಕಾಗಿನು ಕೇಳಿಲ್ಲ. ಅದ್ಯಾಕಾದಿತ್ತ. ಹಾ, ಹಾ. ಹೋಗಕಿನಿ. ನಮ್ಮ ಅಪ್ಪ ಹೂಡ್ಯಾನಂದ್ರ ನಾ ಹೋಗಕಿನಿ ಅಂದಳ. ಹೌದು ಬ್ಯಾಡ್ ಬ್ಯಾಡ್ ಅಲ್ಲಕ್ಕಾಗಿ. ಬ್ಯಾಡ 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 ಅಲ್ಲಕ್ಕಾಗಿ ನಾ ಹೋಗಕಿನಿ ಅಂತ ಹೇಳಿಕಿಸಿಂದ ಹಾ. ಆ ಪರಮಾತ್ಮನ ಮಾತು ಮೀರ್ಲು. ಹಾ ಹಾ ಯಾರು? ಶಕ್ತಿ. ಇವ್ರ ಶಕ್ತಿ. ಹಾ 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 ಪರಮಾತ್ಮನ ಮಾತು ಮೀರಿ ಪಾರ್ವತಿ ಯಜ್ಞ ಹೋಮ ಕಾರ್ಯಕ್ಕೆ ಹೋದಳು. ಹೋದಳು, ಹೋದ್ರು ಎಲ್ಲ ಯಜ್ಞ ಕಾರ್ಯ ನಡೆದಿತ್ತು. ನಡೆದಿತ್ತು. ಅಲ್ಲೇನಾಯ್ತು? ಯಜ್ಞ ಕಾರ್ಯ ನಡೆದಿತ್ತು. ಅಲ್ಲಿ ಹೋಗಾನ ಮೊದಲೇ ಹೇಳಿದ್ದೀವ. ಹಾ ಯಾರು? ಶಿವ. ಶಿವ ಹೇಳಿದ್ದ? ಅಲ್ಲಿ ಹೋಗಬೇಡ, ನಿನ್ನ ಅಪಮಾನ ಆತದ ಅಂತ ಹೇಳಿ. ಹಾ ಅಲ್ಲಿ ಹೋದ್ರ ಈಕಿ ಪಾರ್ವತಿ ದೇವಿ ಯಾರು ಕರೀಲಿಲ್ಲ. ಕರೀಲಿಲ್ಲ, ಕರೀಲಿಲ್ಲ, ಮಾತಾಡ್ಸಲಿಲ್ಲ. ಯಾಕೆ ಬಂದಿದಿ, ಯಾವಾಗ ಬಂದಿದಿ ಅಂತ ಹೇಳಿ ಆಕಿ ಯಾರು ಮಾತಾಡ್ಸ್ಲಿಲ್ಲ. ತಮ್ಮ ಕಾಯಕದಾಗ ತಾವದಾರ. ತಮ್ಮ ಕಾಯಕದೊಳಗೆ ತಾವದಾರ, ಈಕಿರಿ ಹೋಗ್ಬೇಡಲ್ಲಕ್ಕಾಗಿ ಹೋಗ್ಯಾಳ. ಹೋಗ್ಯಾಳಲ್ಲ. ತಮ್ಮ ಕಾಯಕದೊಳಗೆ ತಾವದಾರ, ಯಾರು ಕರೀಲಿಲ್ಲ. ಅಪಮಾನ ಆಯ್ತು. ಇನ್ನು ನಮ್ಮ ಅಪ್ಪ ನನ್ನ ಕರೆದಿಲ್ಲ, ಕರೆದಿಲ್ಲ ಅಂದ್ರ ಇನ್ನು ನಾ ಇಡಬಾರ್ದು ಅಂದ್ಲ ಆಕಿ. ಇಲ್ಲಿ ನಮ್ಮ ಜೀವ ಇಡಬಾರ್ದು ಹಾ, ಏನಂತ? ಅಂತ ಹೇಳಿ ಏನದು ಯಜ್ಞ ಕೊಂಡ ಹೂಡಿದ್ದ. ಹೋಮಕೊಂಡ. ಆ ಹೋಮ ಕೊಂಡದೊಳಗ ಅದೇ ಯಜ್ಞದೊಳಗ ಜಿಗಿದು ಪ್ರಾಣ ಬಿಟ್ಲು. ಪ್ರಾಣ ಬಿಟ್ಲು. ಬಂಧುಗಳೇ, ಇಲ್ಲಿ ಕೇಳುದು ಪಾರ್ವತಿ. ಹೌದು. ಇಲ್ಲಿ ನಾವು ನಿಮಗೆ ಕೇಳುದಾದ್ರೆ ಗುರು, ಏನಂತ ಕೇಳ್ತೀರಿ? ಶಕ್ತಿ ಪಾರ್ಟಿ ಅವ್ರಿಗೆ ಆ ಶಕ್ತಿ ಅದು ನಿಮ್ಮದು. ಹೌದು. ಹೋಗಬೇಡಲ್ಲಕ್ಕಾಗಿ ನಮ್ಮ ಶಿವ ಹೋಗಬೇಡಲ್ಲಕ್ಕಾಗಿ ನಿಮಗೆ ಶಕ್ತಿ ಹೋಗ್ಯಾಳ. ಹೋಗ್ಯಾಳ. ಮಾನ ಅಪಮಾನ ಆಗ್ಯದ. ಆಗ್ಯದ. ಆದ್ರೂ ಯಜ್ಞ ಕಾರ್ಯದ ಜಗದ ಪ್ರಾಣ ಕೊಟ್ಟಾಳ. ಕೊಟ್ಟಾರ. ಯಜ್ಞ ಕಾರ್ಯದೊಳಗ ಜಗದ ಪ್ರಾಣ ಕೊಟ್ಟಾಳ ಅಂದ್ರ ಅಂದ್ರ ಹೌದ್. ಇಲ್ಲಿ ಏನ್ ಕೇಳುದು? ಅಟ್ಟ ಶಿವ ಶಕ್ತಿ ಶ್ರೇಷ್ಠ ಇದ್ದಿದ್ದಳಪ್ಪ ಅಂದ್ರ, ಅಟ್ಟ ನಿಮ್ ಬಲ್ಯಾಕ ಶಕ್ತಿ ಬಲ್ಯಾಕ ತಾಕತ್ತೆ ಇತ್ತಪ್ಪ ಅಂದ್ರ ಹಾ ಹಾ ಯಜ್ಞ ಕೊಂಡದಾಗ ಜಗದ್ ಯಾಕೆ ಪ್ರಾಣ ಕೊಟ್ಲು? ಯಾಕ ಕೊಟ್ಲು? ಹೌದು. ಶಕ್ತಿ ಇದ್ದ ನಿಮ್ಮಲ್ಲಿ ಶಕ್ತಿ ಅದಲ್ಲ, ಶಕ್ತಿ ಶಿವ ಪಾಲ ನೀವು ಹಿಡಿದಿರ್ಲ. ಹಾ ಹಾ ನಿಮ್ಮ ಬಲ್ಯಾಕ ಅಂತ ತಾಕತ್ ಪರಮಾತ್ಮ ಶಿವಾನೇ ಹೇಳ್ತಾನ ಕೂತು ಹೋಗಬೇಡತ್ತ. ಹೋಗಬೇಡ, ಪಾರ್ವತಿ ಕರೆದವ್ರ ಮನಿ ಕಳಿಸಿತ್ತಾಗಿ ಹೋಗಬೇಡ ಹಾ ಹಾ ಅಂದ್ರು ಕೂಡ ಪರಮಾತ್ಮನ ಮಾತು ಮೀರಿ ಪಾರ್ವತಿ ಹೋಗ್ಯಾಳ. ಹಾ. ಯಜ್ಞ ಕಾರ್ಯದಾಗ ಜಗದ ಪ್ರಾಣ ಕೊಟ್ಟಾಳ. ನಿಮ್ಮ ಹಾ. ಶಕ್ತಿ ಶ್ರೇಷ್ಠ ಇದ್ದಿದ್ರ ಯಾಕ ಪ್ರಾಣ ಕೊಟ್ಲು? ಹಾ ಇದು ಮೊದಲ ಶಕ್ತಿ ದಳಲಾಕಿ. ನಿಮಗ್ ಏನ್ ಹೇಳುದದ ಅಂತ ಕೇಳಿದ್ರ ಏನು? ನಿಮಗ್ ಹುಟ್ಟಿಸದವನೇ ಶಿವ. ಶಿವ ಅದಾನ. ಅವಾಗ ಪರಮಾತ್ಮ ಸಿಟ್ಟಿಗೇರಿಕೆಯಿಂದ ಪರಮಾತ್ಮ ಅಲ್ಲೇ ಆಗ್ಯದ ಒಂದು ಕಾರ್ಯ. ಮತ್ತ ಪರಮಾತ್ಮ ಶೆಟ್ಟು ಬತ್ತು ಈಕಿ ಹೋಗಿ ಜಿಗದದ್ದು ಗೊತ್ತಾಯ್ತು. ಹಾ. ಅವಾಗ ಪರಮಾತ್ಮ ಶೆಟ್ಟು ಬಂದು ಏನಂದ? ಜಡಿ ಜಾಡಿಸದ. ಹಾ ಹಾ ಜಡಿ. ಜಡ್ಯಾಗ ಜಡಿಯೊಳಗೆ ಇರ್ಬದ್ದೇವ್ರು ಹುಟ್ಟಿ ಬಂದ. ಹಾ ಹಾ ಹೌದ್. ಅದೇ ಅಗ್ನಿ ಒಳಗಿಂದ. ಹಿಂಗ ನಿಮ್ಮಲ್ಲಿ ಯಾರು ಹುಟ್ಟಿದ್ರು? ಪರಮಾತ್ಮನ ಜಡಿದಿಂದ ಹಾ ಹಾ ಇರ್ಬದ್ದೇವ್ರು ಹುಟ್ಟ್ಯಾನ. ಹುಟ್ಟ್ಯಾನಲ್ಲ. ಇಂಥದ್ದು ಯಾರು ಮಾಡಿದಾರ ಹೇಳಿ ನಿಮ್ಮ ಶಕ್ತಿಯವರು ಅಂತ ಹೇಳಿ. ನೀವ್ ಹೇಳ್ರಲ್ಲ, ಬರೇ ಪರಮಾತ್ಮ ಜಡಿ ಜಾಡ್ತದ್ರ ಇರ್ಬದ್ದೇವ್ರು ಹುಟ್ಟ್ಯಾನ. ಹುಟ್ಟ್ಯಾನಲ್ಲ. ನಿಮ್ಮದೇನಿದು ಸಾಯಿದೆ ಆಯ್ತಲ್ಲ. ಹೌದ್. ಅವಮಾನ ಆಗನ ಸತ್ತು ಬಿಡುದು ಮತ್ತೇನು? ಹಾ ಅದಕ್ಕ ವಿಚಾರ ಮಾಡ್ರಿ ಬಂಧುಗಳೇ. ಹಾ ಹಾ ಯಾಕಂದ್ರೆ ಹಿರಿಯರದಾರ ಅಂತ ಹೇಳಿ ನಾನು ನಿಮಗ್ ಬಹಳ ಮಾತಾಡಿಲ್ಲ. ಹೌದು. ಇದು ಎದ್ರಾಗ ಬರ್ತದ? ಇದು ಶಿವಪುರಾಣದಾಗ ಬರ್ತದ. ಹೌದ್. ಅವ್ರ ಇನ್ನ ಕಡೆ ಒಂದ್ ಹೇಳ್ಯಾರ ಬ್ಯಾರೆ. ಇದು ಶಿವಪುರ, ಅದು ಬ್ರಹ್ಮಪುರಾಣದಾಗ ಬರ್ತದ. ಯಾಕತಿ ಹೇಳ್ಯಾರ ಕುಣದನ್ರಿ ನಿಮಗ? ಯಾವುದು? ಅವ್ರು ಲೌಕಿಕ್ ಹೇಳಿದ್ರ ಅವ್ರು. ಹಾ ಹಾ ಈ ಏನ್ ಕಣ್ಣಿ ಕಾಣಿಸ್ತದ ನೋಡ್ರಿ, ಇದ್ರೊಳಗೆ ಒಬ್ಬ ಸಾಧು ಇದ್ದತ್ತ, ಹಾ. ಅಲ್ಲಿ ಬಂದ್ ಇಳದತ್ತ, ಹನುಮಾಪನ ಗುಡಿಯಾಗ ಇಳದತ್ತ, ಪುರಾಣ ಹೇಳತ್ತತ್ತ. ಇದು ಹಾ. ಎಲ್ಲ ಒಯ್ದು ಬ್ರಹ್ಮಪುರಾಣ ನೋಡ್ಸ್ಯಾರಪ್ಪ. ಆಯ್ತು ಹೇಳಿಕಿಸಿದ ಹೇಳಿ. ಪರಮಾತ್ಮ ಹೇಳದತ್ತ. ಹಾ, ಹಾ. ಏನ್ ಹೇಳದತ್ತಂದ್ರ ಏನು? ಅಂದ್ರ ಅದೆಲ್ಲ ಹೇಳ್ಯಾರ ಅವ್ರು, ಬಿಡ್ರಿ ಅದನ್ನ. ಅವ್ರು ಹೇಳಿದ್ರಲ್ಲ. ಯಾಕಂದ್ರ ಮೂರ್ಖರಿಗೆ ನೀ ದೊಡ್ಡಕ್ಕಿ, ಆತ್ಮಜ್ಞಾನಿಗಳಿಗೆ ನಾ ನಾ ದೊಡ್ಡವ. ಹಿಂಗಂದಾನವ. ಹಾ ಮೊದಲು ಮಾತದೊಂದ್ ಐತಿ. ಪರಮಾತ್ಮ ಏನು ಈ ಐಶ್ವರ್ಯಕ್ಕೆ ನಾ ದೊಡ್ಡಕ್ಕಿ, ಹೌದು. ಜ್ಞಾನಿಗಳಿಗೆ ನೀ ದೊಡ್ಡವ ಅಂದಾನ ಅಂತ ಹೇಳಿದ್ರು. ಹಾ, ಅದು ಹಾ. ಮತ್ತ ಬ್ರಹ್ಮಪುರಾಣದಾಗ ಬರ್ತದಂದ್ರ ಅವ್ರು. ಹಾ 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 ನಮ್ ತಳಕ್ ಕೂತ್ ಶಿರಸಲ್ ಮಾಸ್ತಾರ ಹಾ ಹೌದು. ಯಾರಿಗೊತ್ರಿ ಬರ್ತಿರ್ಬೇಕು, ಮತ್ ನೀವು ಓದಿರ್ಲಿಕ್ಕಂದ್ರೆ ಏನ್ ಮಾಡುದು? ವಿಚಾರ ಮಾಡ್ರಿ. ಯಾಕಂತಂದ್ರ ಬಹಳ
ಮಾರ್ಗದರ್ಶಕರಿದ್ದೀರಿ ನೀವು. ಹೌದೌದು. ಯಾಕಂದ್ರೆ ಪರಮಾತ್ಮನೇ ಇಂತಾದ ಕೆಲಸ ಜಗತ್ತದೊಳಗೆ ಮಾಡ್ಯಾನ. ಪರಮಾತ್ಮ ಇಲ್ಲದೆ ಜಗತ್ತೇ ನಡೆಯಂಗಿಲ್ಲ. ಇದು ಗಾಳಿ ಸಕಟ್ ಬಿಡುದಿಲ್ಲ, ಒಂದು ಹುಲ್ಲು ಕಟ್ಟಿ ಸಕಟ್ ಅಳಿಗಾಡೋದಿಲ್ಲ ಅವನ ಆಶೀರ್ವಾದದಿಂದ. ಸತ್ಯ ಅನುಸೂಯ ದೇವಿ ಹಾ, ಹಾ. ಅವ್ರಿಗೆ ಬಂದ್ ಹೋಯ್ತದು. ಏನೇನು ಹೇಳಿದ್ರು, ಹೇಳಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರ ಕೈಲಾಸದಾಗ ಇದ್ರು. ಲಕ್ಷ್ಮೀ ಪಾರ್ವತಿ ಸರಸ್ವತಿ ಹಾ ಹಾ ಇವ್ರು 3 ಮಂದಿ ಅಲ್ಲೇ ಇದ್ರು ಕೈಲಾಸದಾಗ. ಇಲ್ಲಿ ಭೂಲೋಕದಾಗ ಅನುಸೂಯ ದೇವಿ ಹಾ ಅದು ಹೇಳ್ಯಾರ ಅವರು ಪತಿವರ್ತ ಧರ್ಮೈತಕನಲ್ಲಿ ಏನ್ ಸುಡುಗಾಡ್ ಹೇಳ್ತಾರೋ, ಪತಿ ಪಾದ ತೊಳೆದ್ರ ಕೂಸಾಗ್ಯಾಡ್ಯಾರ ದೇವ್ರುಗಳು. ದೇವ್ರುಗಳು ಸತ್ಯ ಅರಸಿ ಹೊಡೆದಾಳ. ಹಾ, ಸತ್ಯ ಅನುಸೂಯ ದೇವಿ ಪತಿ ಪಾದಕ್ಕೆ ನೀರು ಹೊಡೆದಾಳ. ಅಲ್ಲಿ ನೀರ್ ಹೊಡೆದ್ರ ಯಾರು ಇವ್ರ ಶಕ್ತಿ? ಹಾ ಹಾ ಯಾರು? ಪಾರ್ವತಿ ಲಕ್ಷ್ಮೀ ಸರಸ್ವತಿ. ಹೌದು. ಬಿಟ್ಟು ಬಂದ್ರು ನಾರದನ ಮಾತು ಕೇಳಿ. ಹೌದು. ಅಂದ್ರೆ ಎಲ್ಲಿ ಅದಾರ ನನ್ನ ಗಂಡುಗಳ ಹೇಳಿ ಹುಡುಕ್ಯಾಡ್ಕೊತ ಬಂದ್ರು. ಹುಡುಕ್ಯಾಡ್ಕೊತ ಅನುಸೂಯ ದೇವಿ ಮನೆಗೆ ಬಂದ್ರ ಹೇಳಲಕ್ಕಿ ನಿಮ್ಮ ಕೂಸುಗಳು ನಿಮ್ಮ ಗಾಂಡ್ರು ಇಲ್ಲಿ ಅದಾರ, ಇದ್ರೊಳಗ ಖೂಣ ಹಿಡ್ಕೊಂಡು ತೊಗೊಂಡ್ ಹೋಗ್ರಿ ಅಂದ್ರಿ. ನಿಮ್ಮ ಗಂಡ್ರು ಗುರ್ತ ಹಿಡ್ ತೊಗೊಂಡ್ ಹೋಗ್ರಿ ನೀವು. ಮತ್ತೆ ಅವರು ಶಕ್ತಿನೇ ಇದ್ರಲ್ಲ, ಇದ್ರಿ ಇಲ್ಲಿ ಇವ್ರು 3 ಮಂದಿ. ನಮಕಿತ ಯಾರು ಶ್ರೇಷ್ಠ ಅದಾರ ನೋಡ್ಲಾಕ್ರೆ ಕೈಲಾಸ ಬಿಟ್ಟು ಇಲ್ಲಿಗೆ ಬಂದಾರ. ಇಲ್ಲಿ ಬಂದ ಬಳಕ ಖೂಣ ಹಿಡ್ರಿ ಅಂದ ಬಳಕ ಏನತ್ತಾರ ಇವ್ರು? ಏನತ್ತಾರ? ಖೂಣಾನೇ ಹಿಡಿಲಾಕ ಬರೋಲ್ದು. ಒಬ್ಬರಿಗೊಬ್ಬ ಶಕ್ತಿ ಒಂದ್ ಹೇಳಕ್ ಇವನೇ ಅದಾನ ಅಂತೇಳಿ ತೊಗೊಂಡರ ನಾಳೆ ದೊಡ್ಡವಾಗಿ ಬದಲಾದೋದ್ರೆ ಹೆಂಗ್ ಮಾಡುದು ಗಂಡುಗಳು? ಬ್ಯಾರೆ ಆದ್ರೆ ಹೆಂಗ್ ಮಾಡೋದು ಗೊತ್ತಾಗಲಿಲ್ರಿ ಬಂಧುಗಳೇ. ಅವಾಗ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಅನುಸೂಯ ಕೈ ಮುಗಿದು ಹೇಳಿದ್ರತ್ತ, ಸತ್ತಾಳಿಸಿ ಅವ್ರಿಗೆ ಹೆಚ್ಚಿನ ಪತಿವರ್ತ ಧರ್ಮ ನಿನ್ನಲ್ಲಿ ಅದ, ನೀನೇ ಖೂಣ ಹಿಡಿದು ಕೊಡು ತಾಯಿ, ನೀನೇ ಹೆಚ್ಚಿನ ಹಾಕಿದಿ, ನೀ ಖೂಣ ಹಿಡಿದು ಕೊಡು ಅಂದ ಬಳಕ ಏನತ್ತಾಳಕಿ ನಾ ಹಿಡಿತೀನಿ ಮಾಡ್ತೀನಿ ಅಲ್ಲಿಲಕ್ಕಿ ಏನಂದ್ರು? ಮನಿ ಒಳಗ ಪತಿದೇವ್ರು ಮಕ್ಕೊಂಡಿದ್ದ ಶಿವ ನೋಡಿ ಅಲ್ಲಿ ಹೋಗಿ ಮತ್ತ ಪತಿ ಪಾದನ್ನ ತೊಳೆದು ತನ್ನ 3 ಕೂಸುಗಳು ಹೊಡೆದ್ರು. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿಬಿಟ್ರು. ಅವಾಗ ದೊಡ್ಡವರಾಗ್ಯಾರ. ಶಿವನ ನೀರು ಶಿವಿಗೆ ಹೊಡೆದಕ್ಕೆ ಶಿವ ಉದ್ಗಟ್ಟೆ. ನಿಮ್ಮವ್ನ ನೀರು ಏನ್ ಹೊಡೆದಂಗ? ನಿಮ್ಮವ್ನ ಯಾರಿಗೆ ನೀರು ಹೊಡೆದಾರ? ನಿಮ್ಮ 4 ಮಂದಿ ಏನೋ ಇಲ್ಲೇ ಅಲ್ಲಿ ಸುಮ್ಮನೆ ನಿಮಿತ್ತ ಮಾತ್ರ ಶಕ್ತಿನೇ ಇದ್ರಿಪ್ಪ. ಲಕ್ಷ್ಮೀ ಪಾರ್ವತಿ ಸರಸ್ವತಿ 3 ಮಂದಿ ಕೂಡೇ ಹೋಗಿದ್ರಿ ಅನುಸೂಯ ದೇವಿ ಮನೆಗೆ. ಹೋಗಿದ್ರಲ್ಲ. ಅನುಸೂಯ ದೇವಿ ತನ್ನ ಕೆಲಸ ಮಾಡ್ಯಾಳೇನ? ಇಲ್ಲ, ಪಾದ ತೊಳೆದಾಳಕಿ. ಪತಿ ಪಾದ ತೊಳೆದಾಕ್ರ 3 ಮಂದಿ ಕೂಸಾಗಿ ಆಡ್ಯಾರ. ಇವ್ರು ಹೇಳಿದ್ರತ್ತ ಪರಮಾತ್ಮ ಏನು? ಅವಾಗ ಇವ್ರದೇನ್ ಶಕ್ತಿ ಅವ್ರ ಕೆಲಸ ಇಲ್ಲ ಅಲ್ಲಿ. ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರು 3 ಮಂದಿ ಏನ್ ಹೇಳಿದ್ರು? ನಮ್ಮನೀಗ ತೊಟ್ಲಾಗ ಹಾಕಿ ನೀ ತೂಗಿದೆ ಅಂದ್ರ ತಾಯಿ, ತೂಗಿದೆ ಅಂದ್ರ ಮುಂದಿನ ಜನ್ಮದೊಳಗ ಏನು ದತ್ತಾತ್ರೇಯ ಆಗಿ ಹುಟ್ಟತೇವ್ ನಾವು 3 ಮಂದಿ ಅಂತ ಹೇಳಿ ಆಶೀರ್ವಾದ ಮಾಡೋದು. ನಿಮ್ದು ಅಟ್ಟಿ ಅದ. ಅನುಸೂಯ ದೇವಿ ಪತಿ ಪಾದ ತೊಳೆದಾಳ. ಅನುಸೂಯ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸ್ ಮಾಡ್ಯಾಳ. ಏನ್ ಆಶೀರ್ವಾದ ಮಾಡ್ಯಾರ ಅವ್ರ ಅಂತ ಕೇಳಿದ್ರೆ ಮುಂದಿನ ಜನ್ಮದೊಳಗ ನಾವು 3 ಮಂದಿ ದತ್ತಾತ್ರೇಯ ಹುಟ್ಟತೇವು ಅಂತ ಹೇಳ್ಯಾರ. ಈ ಸದ್ಯ ದತ್ತಾತ್ರೇಯನ ಫೋಟೋ ನೋಡಿರ್ಲಿಲ್ಲ ನೀವೆಲ್ಲ? ಗಾಣಗಾಪುರ ದತ್ತಾತ್ರೇಯ ತ್ರಿಮೂರ್ತಿರಾಯ ತಾರ್ರಿ. ಇದು ಎಲ್ಲಾ ಮಾಡೋ ಕೆಲಸ ಏನದ ಅಂತ ಕೇಳಿದ್ರೆ ಇದು ಶಿವಂದದ. ಶಿವನಾಟ ಎಲ್ಲ ಇದು ಎಲ್ಲಾನೇ ಶಿವನಾಟ, ಯಾರಿಗೆ ತಿಳಿಲಾರದ ಗುಟ್ಟ. ಇದು ಎಲ್ಲಾನೇ ಶಿವನಾಟ, ಯಾರಿಗೆ ತಿಳಿಲಾರದ ಗುಟ್ಟ. ಸಿದ್ಧರ ಸೇವೆದಾಗ ಗುರುವ ಮದಗೊಂಡ ಶರೀರ ಎಲ್ಲ ಸೊಟ್ಟ. ಸಿದ್ಧರ ಸೇವೆದಾಗ ಮದಗೊಂಡ ಮುತ್ಯ ಶರೀರ ಎಲ್ಲ ಸೊಟ್ಟ. ಇದು ಎಲ್ಲಾ ಶಿವನಾಟ ಅದ್ರಿ. ಅವ ಆಡಿಸಿದಂಗ ಆಡಬೇಕೋ ನಾವೆಲ್ಲ, ಶಿವ ಆಡಿಸಿದಂಗ ಆಡಬೇಕೋ ನಾವೆಲ್ಲ. ಅವನ ಕೈಯಾನ ಗೊಂಬಿ ನಾವು ಏನ್ರಿ? ಅವನ ಕೈಯಾನ ಗೊಂಬಿ ನಾವು. ಹೌದಾ? ಯಾರು ನಿಮ್ಮ ಶಕ್ತಿನೂ ಗೊಂಬಿನೇ, ಇನ್ನ ಯಾರಿದ್ರು ಗೊಂಬಿನೇ. ಯಾರೆಲ್ಲ ಗೊಂಬಿನೇ. ಯಾಕಂತ ಕೇಳಿದ್ರೆ ಶಿವನಲ್ಲಿ ಅಂತ ಶಕ್ತಿ ಅದ. ಶಿವನಲ್ಲಿ ಅಂತದೊಂದು ತಾಕತ್ ಅದ. ಶಿವನಿಕ್ಕಿಂತ ಹೆಚ್ಚ ಶಕ್ತಿ ಆಗ್ಲಿಕ್ಕೆ ಬರಂಗಿಲ್ಲ. ಆ ಒಂದೇಳಕ್ ಆಗ್ಯಾರ ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರನ ಮಡದಿಯರು ಪಾರ್ವತಿ ಲಕ್ಷ್ಮಿ ಸರಸ್ವತಿ ಭೂಲೋಕಿಗೆ ಬಂದ್ರು. ಅವ್ರ ಗಂಡದರ ಅವ್ರ ಕೋಣ ಯಾಕೆ ಹಿಡಿದಾಲಿಲ್ಲ? ಯಾಕೆ ನೀರು ಹೊಡೆದ್ರಿ? ನೀರು ಹೊಡೆದಿಲ್ಲ ಅಂದ್ರೆ ನಿಮ್ಗೆ ಶಿವಪುರ ಅಂತಾನೆ ಹೇಳಿನಿ. ಹೌದೌದು. ಅವರು 3 ಮಂದಿ ಸಣ್ಣವರಾಗಿದ್ರು, ತಾವು ಗುರ್ತ ಹಿಡಿಬೇಕಾಗಿತ್ತು. ಅವ್ರ ಗುರ್ತ ಹಿಡಿಬೇಕಾಗಿತ್ತು. ಅಂತ ಶಕ್ತಿ ಅವ್ರ ಬಲ್ಯಕ್ಕಿತ್ತಂದ್ರ ಅವ್ರ ಯಾಕೆ ಗುರ್ತ ಹಿಡ್ಲಿಲ್ಲ ಅಂತ? ಗುರ್ತ ಹಿಡ್ಲಿಲ್ಲ. ಶಿವ ಶಕ್ತಿ ದೊಡ್ಡವ್ರ ಇರ್ಬದ್ದೇವ್ರ ಪರಮಾತ್ಮ ಜಡಿದಿಂದ ಇರ್ಬದ್ದೇವ್ರ ಹುಟ್ಟದ. ದಕ್ಷಾಯಿನಿ ಯಜ್ಞ ಕೊಂಡದಾಗ ಬಿದ್ದ ಪ್ರಾಣ ಬಿಟ್ಟು. ಯಾಕೆ ಅಲ್ಲಿ ಬರ್ಲಿಲ್ಲ? ಅಲ್ಲಿ ಹುಟ್ಟಿಸೋದು ನಿಮ್ಗೆ ಆಗಿಲ್ಲ. ಆಗಿಲ್ಲ. ಹಾಲಮತದೊಳಗ ಯಾರು?
ಪಾರ್ವತಿ ಮಲಿ ಹಾಲದಿಂದ ಮುದ್ದಾಯಿ ಮುದ್ದುಗೌಡು ಹುಟ್ಟಿದ್ರು ಖರೆ ಹುಟ್ಟುದ್ರಿ ಅಲ್ಲಿ ಬಹಳ ಮಜಾ ಆದ್ರಿ ಹೆಂಗ್ರಿ? ಪಾರ್ವತ್ಯ ದೇವಿ ಗೊಂಬಿ ತಯಾರು ಮಾಡಲ್ಲ ಅಟ್ಟೆ ಅಷ್ಟೇ ಖರೆ, ಬರೇ ಗೊಂಬಿ. ಮಲಿ ಹಾಲ ಧರಣಿಗೆ ಬಿದ್ದು ಹಾ ಧರಣಿಗೆ ಬಿದ್ದ ಬಳಕ ಆಕಿ ಏನ್ ತಿಳ್ಕೊಂಡು ನನ್ನ ಹಾಲು ವ್ಯರ್ಥ ಹೋತಾವ್ ಎರ್ತ್ ಹೋಗ್ತಾವ. ನಾನು ವ್ಯರ್ಥ ಹೋಗಬಾರ್ದ ತಿಳ್ಕೊಂಡು ಎರಡು ಗೊಂಬಿ ತಯಾರು ಮಾಡುದು. ಮಣ್ಣಿನಿಂದ ಗೊಂಬಿ ತಯಾರು ಮಾಡಿದ್ರು. ಗೊಂಬಿ ತಯಾರು ಮಾಡಿದ್ಬೇಕು ಜೀವಕ ತುಂಬವ್ರು ಬೇಕಲ್ಲ. ಅದು ಯಾರು ಮಾಡಿದ್ರ ಕೆಲಸ? ಯಾರು ನಿಮ್ಮ ದೇವ್ರು ಬಂದ ನಿಮ್ಮ ಶಕ್ತಿ ಯಾರೇ ತುಂಬ್ಯಾರೇನಲ್ಲಿ ಹಾ, ಗೊಂಬಿ ಹಾ. ಮಾಡುದು ಹಾಲು ಹಾಳಾಗ್ತವ ಅಂತ ಹೇಳಿ ಹಾ, ಹಾ. ಎರಡು ಗೊಂಬಿ ತಯಾರು ಮಾಡಿ ಇಟ್ಲು. ಇಟ್ಟ ಬಳಕ ಪರಮಾತ್ಮ ಗರುವಾಯ್ತಿದ್ರು. ಏನಾಯ್ತು? ಪರಮಾತ್ಮ ಗರುವಾಗಿ ಅವ ಪರಮಾತ್ಮ ಅವಕ್ಕೆ ಜೀವಕಾಳ ತುಂಬದ ಬಂಧುಗಳು. ಎರಡಕ್ಕೂ ಜೀವಕಾಳ ತುಂಬ್ಯಾನಲ್ಲಿ. ಅದಕ್ಕೆ ಮುದ್ದಾಯಿ ಮುದ್ದು. ಮುದ್ದುಗೌಡ ಅಂತ ಹೇಳಿ ಹೆಸರಿಟ್ರು. ಜೀವಕಾಳ ತುಂಬದವ್ರು ಯಾರು? ಅದು ಪರಮಾತ್ಮ. ಪರಮಾತ್ಮ ಹೆಂಗದಾನ? ಅಣು ರಣು ತನ ಕಟ್ಟದೊಳಗ ಪರಮಾತ್ಮ ಅದಾನ. ಅದಾನ ಅಂತ ಅವ ಹೇಳಿ. ಇಲ್ಲದ ಜಾಗ ಜಗತ್ತದೊಳಗೆ ಇಲ್ಲವೇ ಇಲ್ಲ ಅನ್ನುವಂತ ಮಾತ ಹಾ ತಮ್ಮ ಮುಂದೆ ಹೇಳುತ್ತಾ, ಹಾ ಹಾ ಯಾಕಂದ್ರೆ ಜಗತ್ತದೊಳಗ ಪರಮಾತ್ಮನಕ್ಕೆ ಬಿಟ್ರ ಹೌದು. ನಮಗ ಎಲ್ಲಿ ಜಾಗ ಇಲ್ಲ ರೀ ಬಂಧುಗಳೇ. ಹೌದು, ಹೌದು. ಆಕಿನ ಪಾರ್ವತಿ ಶಕ್ತಿನ ಸಲುವುದವನೇ ಪರಮಾತ್ಮ ಇದ್ದಾನ. ಇದ್ದಾನೆಪ್ಪ. ಪರಮಾತ್ಮ ಇದ್ದಾನ. ಅವ ಹೆಂಗ ಹೇಳ್ಯಾನ, ಅವ ಹೆಂಗ ನಡಿತಾನ, ಹಂಗ ನುಡಿಸ್ತಾನ, ಹಂಗ ನಾವು ನಡಿಬೇಕಾಗ್ಯದ. ಇಷ್ಟೇ ನಮ್ಮ ಕೆಲಸದ ಬಂಧುಗಳೇ. ಅದಕ್ಕೆ ಬಹಳಷ್ಟು ಮಾತನಾಡದೆ ತಮಗೆಲ್ಲ ಗೊತ್ತದೆ ಬಂಧುಗಳೇ. ಯಾಕಂದ್ರೆ ಎಲ್ಲಾರಿಗೆ ಸಭಾ ಪಂಡಿತರು ನಮ್ಮ ನೀವು ವೇದಿಕೆ ಮ್ಯಾಗ ಕುಣಿಸಿರಿ ಅಂದ್ರ ಹೌದು, ನಮಗಿಂತ ಹೆಚ್ಚಿನವ್ರು ನೀವು. ಹೌದು ಹೌದು. ಬಸವಣ್ಣವ್ರು ಹೇಳಿದ್ರು, ಏನತ್ರಿಪ್ಪ? ನನಕ್ಕಿಂತ ಕಿರಿಯರಿಲ್ಲ, ಶಿವಶರಣರ್ಕಿಂತ ಹಿರಿಯರಿಲ್ಲ ಅಂತ ಹೇಳಿದ್ರು ಅವ್ರು. ಹೌದು. ಯಾಕಂದ್ರೆ ನಮ್ಗೆ ಎದಕಿ ಮೇಲೆ ತಂದು ಕುಣಿಸಿರಿ ಅಂದ್ರೆ ನಾವೇನು ಬಹಳ ದೊಡ್ಡವ್ರನ್ನ ಇಲ್ಲ, ಆಲಕ್ಕ ಬರುದಿಲ್ಲ. ಹೌದು. ನೀವು ತಳ ಕೂತಿರಿ ಅಂದ್ರೆ ನೀವು ಸಣ್ಣವಲ್ಲಕ್ಕ ಬರುದಿಲ್ಲ. ಹಾಡವ್ರಕ್ಕಿಂತ ಕೇಳೋರು ಜಾನ್ರತ್. ಹೌದು. ಅದಕ್ಕೆ ನಿಮ್ ಬಲ್ಯಕ್ಕೆ ಎಲ್ಲಾನೇ. ಯಾಕೆ ನಾವು ಏನ್ ಹೇಳ್ತಾರ ಹೇಳತ್ತೆ ಸುಮ್ ಕೂತಿರಿ ನೀವು. ಹೌದು ಹೌದ್ರಿ. ಅದು ಹಂಗಲ್ಲ, ಅದು ನಿಮಗೆ ಹಿಂಗೆ ಅದತ್ತ ಅನ್ನೋದು ನಿಮ್ಗೆಲ್ಲ ಗೊತ್ತ. ಹೌದು. ಅದು ಹಂಗಲ್ಲ, ಇದು ಹಿಂಗ ಅನ್ನೋದು ನೀವು ಎಲ್ಲ ಪುರಾಣ ಪುಸ್ತಕ ಓದಿದವ್ರು ಇರ್ತಾರ. ಇನ್ನು ತಂದು ಹಚ್ಚಿದೆ ಒಂದು ಬೆಳಕ್ ಕೂತ್ ಕೇಳಬೇಕಾಗ್ತದ. ಹೌದು, ಹೌದು. ತಾವೆಲ್ಲ ದಯಮಾಡಿ ನಾವು ಏನೋ ಮಾತಾಡೋದ್ರೊಳಗೆ ಹೆಚ್ಚು ಕಮ್ಮ ಹೇರುಪೇರು ಆಗಿದ್ರು ಕೂಡ ಒಳ್ಳೇದನ್ನ ಇಟ್ಕೋರಿ, ಕೆಟ್ಟದನ್ನ ಬಿಡ್ರಿ ಅನ್ನೋಂತ ಮಾತನ್ನ ತಮ್ಮ ಮುಂದೆ ಹೇಳಿ ಈಗ ಬಹಳ ಮಾತನಾಡದೆ ಮತ್ತ ನಮಗ ಒಂದ್ 5 ನುಡಿ ಸುಂದರ ಚಾಲ್ ಹಾಡಿ ಮತ್ತ ನಮ್ಮ ಗುರುಜಿ ಅವ್ರಿಗೆ ಹೋಗ್ತದ. ಹೌದು ಹೌದು. ತತ್ವಜ್ಞಾನಿಗಳಿಗೆ ಹೌದು. ಮತ್ತೆ ಶಕ್ತಿನ ಯಾವ ರೀತಿಯಿಂದ ಬೆಳೆಸ್ತಾರ ನೋಡು ಅನ್ನೋಂತ ಮಾತನ್ನ ಹೇಳಿ ಈಗ ಒಂದ್ 5 ನುಡಿ ಖಾಲಿ ಹಾಡಿ ಪಾಳ್ಯಕ್ಕೆ ಹೋಗ್ತ. ಹೌದು.